ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಜಾತಿ ಜನಗಣತಿಯ ಜಟಾಪಟಿ ರಾಜ್ಯದಲ್ಲಿ ಈಗ ಜೋರಾಗ್ತಾ ಇದೆ. ಒಕ್ಕಲಿಗ ಸಮುದಾಯ ಈಗ ಸರ್ಕಾರದ ವಿರುದ್ಧ. ಒಕ್ಕಲಿಗ ಸಮುದಾಯ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೀವಿ. ಸರ್ಕಾರ ಈ ಹೊತ್ತಿಗೆ ಈ ಕ್ಷಣಕ್ಕೆ ಮಾಡಿರುವಂಥ ಎಲ್ಲ ಎಡವಟ್ಟುಗಳನ್ನು ಸರಿಪಡಿಸಬೇಕು. ಅದ್ರ ಜೊತೆಗೆ ಜನಗಣತಿಯನ್ನು ಇವರು ಏನೀಗ ಕೆಲವಾರು ಸಮಯದ ಒಳಗಡೆ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇದು ವೈಜ್ಞಾನಿಕವಾಗಿ ಆಗಬೇಕು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಸಂದೇಶವನ್ನು ರವಾನಿಸಿದ್ದಾರೆ DK ಶಿವಕುಮಾರ್ ಅವರ ಮೂಲಕ. ಇದರ ನಡುವೆ ಜಾತಿ ಜನಗಣತಿಯಲ್ಲಿ ಇಲ್ಲಿ ಸಾಲು ಸಾಲು ಎಡವಟ್ಟುಗಳು ಸರ್ಕಾರದ ವಿರುದ್ಧ ದಿನೇಶ್ ಗುಂಡೂರಾವ್ ಈ ಕುರಿತಾಗಿ ಸಿಟ್ಟು ಹೊರ ಹಾಕಿದ್ದಾರೆ. ಮತ್ತೊಂದು ಕಡೆ HC ಮಹದೇವಪ್ಪ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿ ವಿಚಾರವಾಗಿ ನಾವು ಒಮ್ಮತದಿಂದ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಕೆಲವು ಸಚಿವರುಗಳೇ ಈ ವಿಚಾರವಾಗಿ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದು. ಹಾಗಾದರೆ ಇದು ಮುಂದೆ ಯಾವ ಹಂತಕ್ಕೆ ಹೋಗ್ಬೋದು? ಇದೆಲ್ಲದರ ಕುರಿತಾಗಿ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಾವು ಎಳೆಯಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ ನೋಡೋಣ ಬನ್ನಿ. ಜಾತಿ ಗಣತಿ ವಿರುದ್ಧ ಪ್ರಬಲರ ಸಮರ, ಸಿದ್ದು ಸರ್ಕಾರಕ್ಕೆ ನಿರ್ಮಲಾ ನಂದನಾಥ ಶ್ರೀ ಪ್ರಹಾರ, ಧರ್ಮ ಹಿಂದೂ ಜಾತಿ ಒಕ್ಕಲಿಗ ಎಂದು ಬರೆಸಲು ನಿರ್ಧಾರ. ಜಾತಿ ಗಣತಿಯಲ್ಲಿ ಸಾಲು ಸಾಲು ಎಡವಟ್ಟು, ಸರ್ಕಾರದ ವಿರುದ್ಧ ದಿನೇಶ್ ಗುಂಡೂರಾವ್ ಸಿಟ್ಟು, ಮುಸ್ಲಿಂ ಬ್ರಾಹ್ಮಣ ಜಾತಿ ತೆಗೆಯಲು ಪಟ್ಟು. ಬುರುಡೆ ಗ್ಯಾಂಗ್ ಹಿಂದೆ ಬಿದ್ದ ಪೊಲೀಸ್, ಸಂಕಷ್ಟದಿಂದ ಪಾರಾಗಲು ನಡೆದಿದೆ ಸರ್ಕಸ್. ತಿಮ್ಮರೋಡಿ ಟೀಮ್ನಿಂದ 4 ವಿಡಿಯೋ ರಿಲೀಸ್. GST ಇಳಿಕೆ ಮಾಡಿದ ಮೋದಿ ಸರ್ಕಾರ, ಕಡಿಮೆಯಾಯಿತು ನಂದಿನಿ ಉತ್ಪನ್ನಗಳ ದರ, ಹಾಲಿನ ಬೆಲೆ ಯಥಾಸ್ಥಿತಿ ಉಳಿಸಿಕೊಳ್ಳಲು ನಿರ್ಧಾರ. ವಿಶ್ವಕ್ಕೆ ಮತ್ತೊಂದು ಶಾಕ್ ಕೊಟ್ಟ ದೊಡ್ಡಣ್ಣ, H1B ವೀಸಾಗೆ ಕೊಡಬೇಕು 88 ಲಕ್ಷ ಹಣ. ಟ್ರಂಪ್ ಹುಚ್ಚಾಟಕ್ಕೆ ಭಾರತ ಚೀನಾ ನೌಕರರು ಹೈರಾಣ. ರಾಜ್ಯದಲ್ಲಿ ಜಾತಿ ಜನಗಣತಿಯ ಸಂಘರ್ಷ ಜೋರಾಗಿದೆ. ಒಂದಿಲ್ಲೊಂದು ಸಮುದಾಯ ಜಾತಿ ಜನಗಣತಿಯನ್ನ ವಿರೋಧ ಮಾಡ್ತಲೇ ಇದೆ. ಇಂದಿನ ಒಕ್ಕಲಿಗರ ಸಭೆ ಮೂಲಕ ಸರ್ಕಾರಕ್ಕೆ ಒಂದು ಖಡಕ್ ಸಂದೇಶವನ್ನ ರವಾನಿಸಲಾಗಿದೆ. ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತ ವರ್ಷಗಳ ನಾಳೆ ಮುಸ್ಲಿಂ ಒಕ್ಕಲಿಗಂತನ ಪ್ರಾರಂಭ ಆಗಬಹುದು. ಇಂದು ಧರ್ಮ ಒಕ್ಕಲಿಗ ಜಾತಿ ಎಂದು ಬರೆಸಿ ಒಕ್ಕಲಿಗ ಸಭೆಯಲ್ಲಿ ಒಕ್ಕೊರಲ ನಿರ್ಣಯ. ಭಾರೀ ವಿರೋಧ, ಅಪಸ್ವರಗಳ ನಡುವೆಯೂ ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಸಮೀಕ್ಷೆ ನಡೆಸಲು ಸರ್ಕಾರ ಮುಂದಾಗಿದೆ. ಆದ್ದರಿಂದ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಕ್ಕಲಿಗ ನಾಯಕರ ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ಸ್ವಾಮೀಜಿಗಳು ಕೆಲ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಂಡರು. ಒಕ್ಕಲಿಗರ ಸಮುದಾಯದವರ ಮನೆಗಳಿಗೆ ಜಾತಿ ಗಣತಿ ಸಮೀಕ್ಷೆಗೆಂದು ಬಂದಾಗ ಏನೆಂದು ಬರೆಸಬೇಕು ಎಂಬ ಚರ್ಚೆ ನಡೆದಿದೆ. ಧರ್ಮದ ಕಾಲಂನಲ್ಲಿ ಹಿಂದೂ ಹಾಗೂ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಷ್ಟೇ ಬರೆಸಬೇಕು ಎಂದು ನಿರ್ಧರಿಸಲಾಗಿದೆ. ಒಕ್ಕಲಿಗ ಒಕ್ಕೊರಲ ನಿರ್ಣಯ. ಧರ್ಮ ಹಿಂದೂ ಜಾತಿ ಒಕ್ಕಲಿಗ ಎಂದು ಬರೆಸಲು ನಿರ್ಣಯ ಕೈಗೊಳ್ಳಲಾಗಿದೆ. ಯಾರೂ ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ಶ್ರೀಗಳು ಸಲಹೆ ನೀಡಿದ್ದಾರೆ. ಬಳಿಕ ಉಪಜಾತಿಯನ್ನ ಬೇಕಾದ್ರೆ ನಮೂದಿಸಿ ಕುಂಚೆಟಿಗ, ಮರಸು, ಸರ್ಪ, ಹಳ್ಳಿಕಾರ್ ಒಕ್ಕಲಿಗ ಅಂತ ಬರೆಸಬಹುದು. ಆದರೆ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಮಾತ್ರ ಬರೆಸಬೇಕು ಎಂಬ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ದಸರಾ ಸಂದರ್ಭದಲ್ಲಿ ರಜೆ ಇದೆ, ಸಮೀಕ್ಷೆ ಸರಿಯಾಗಿ ನಡೆಯಲ್ಲ. ಹಾಗಾಗಿ 60 ದಿನಗಳ ಕಾಲ ಮುಂದೂಡಲು ಮನವಿ ಮಾಡಿದ್ದೇವೆ. 60 ದಿನಗಳ ಮುಂದೂಡಿಕೆ ನಂತರ 45 ದಿನಗಳ ಕಾಲ ಸಮೀಕ್ಷೆ ನಡೆಸಲು ಮನವಿ ಮಾಡಿದ್ದೇವೆ ಎಂದು ನಿರ್ಣಯದ ಬಗ್ಗೆ ನಿರ್ಮಲಾನಂದ ಸ್ವಾಮೀಜಿಗಳು ಮಾಹಿತಿ ನೀಡಿದ್ರು. ಶ್ರೀಗಳ ನಿರ್ಣಯವನ್ನ DCM DK ಶಿವಕುಮಾರ್, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಸದಾನಂದ ಗೌಡ ಸೇರಿ ಹಲವರು ನಾಯಕರು ಅನುಮೋದಿಸಿದ್ರು. ನಮ್ಮ ನಿಲುವು ಮತ್ತು ನಮ್ಮ ಆಸೆ ಇದು.
ಇದರ ಮಧ್ಯದಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥವ್ರು ಸಮುದಾಯದ ವಾಯ್ಸ್ ಆಗಿ ಸರ್ಕಾರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥವ್ರು ಆಗಿದ್ದಾರೆ. ಅವರಿಗೆ ಹೇಳಬೇಕಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿ ಕಳಿಸಿದ್ದಾರೆ. ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಸೇರಿಸಬಹುದು. ಕ್ರಿಶ್ಚಿಯನ್ ಒಕ್ಕಲಿಗ, ಆಮೇಲೆ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತ ವರ್ಷದಿಂದ ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗ್ಬೋದಲ್ವ? ಅಥವಾ ಅದೇ ರೀತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ದೆ ಆದರೆ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿದ್ದಾರೆ. ಇಟ್ ಲೀಡ್ಸ್ ಟು ಖೇಯಾಸ್. ಇಟ್ಸ್ ಬಿಕಾಸ್ ಆಫ್ ದಟ್ ಇಟ್ ಈಸ್ ಆಟ್ ಟು ಬಿ ಟೇಕನ್ ಇಟ್ ಬ್ಯಾಕ್. ಡಿಕೆಶಿಗೆ ಕುಮಾರಸ್ವಾಮಿ ಬಹುಪರಾಕ್. ಇಂದಿನ ಸಭೆ ಒಕ್ಕಲಿಗರು ಅಂತ ಬಂದ್ರೆ ನಾವೆಲ್ಲ ಒಂದೇ ಅನ್ನೋದನ್ನ ಕುಮಾರಸ್ವಾಮಿ ಹಾಗೂ ಡಿಕೆಶಿ ಸಾಬೀತು ಮಾಡಿದಂತಿತ್ತು. ಜಾತಿ ಜನಗಣತಿ ಸಮೀಕ್ಷೆಯನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧಿಸಿದ್ರು ಎನ್ನಲಾಗ್ತಿದೆ. ಈ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿ ಡಿಕೆಶಿ ನಡೆಯನ್ನ ಶ್ಲಾಘಿಸಿದ್ರು. ಎಚ್ಡಿಕೆ ಮಾತಿಗೆ ಇತರ ಸಮುದಾಯದ ನಾಯಕರು ಕೂಡ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೋಮವಾರದಿಂದ ನಡೆಯುವ ಜಾತಿ ಗಣತಿ ವಿರುದ್ಧ ಒಕ್ಕಲಿಗ ಮತ್ತು ಲಿಂಗಾಯತರು ಸಿಡಿದೆದ್ದಿದ್ದಾರೆ. ಇದೀಗ ಬ್ರಾಹ್ಮಣ ಉಪಪಂಗಡಗಳ ಪಟ್ಟಿಯಲ್ಲಿ ಗೊಂದಲಗಳು ಕಂಡುಬಂದಿವೆ. ಇದೇ ಕಾರಣಕ್ಕೆ ಸಚಿವ ಗುಂಡೂರಾವ್ ಸಿಡಿದೆದ್ದಿದ್ದಾರೆ. ಜಾತಿ ಗಣತಿಯಲ್ಲಿ ನಿಲ್ಲದ ಸಾಲು ಸಾಲು ಎಡವಟ್ಟು. ಒಕ್ಕಲಿಗ ಲಿಂಗಾಯತ ಬಳಿಕ ಬ್ರಾಹ್ಮಣರ ಆಕ್ಷೇಪ. ಕರ್ನಾಟಕದಲ್ಲಿ ಜಾತಿ ಗಣತಿ ಕಿಚ್ಚು ದೊಡ್ಡದಾಗ್ತಿದೆ. ಒಕ್ಕಲಿಗ ಲಿಂಗಾಯತರಂತೂ ಬಹಿರಂಗ ಸಮರ ಸಾರಿದ್ದಾರೆ. ಇದೀಗ ಬ್ರಾಹ್ಮಣರು ಕೂಡ ಸಿಡಿದೆದ್ದಿದ್ದಾರೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಧರ್ಮ ಸೇರಿಸಿದ್ದಕ್ಕೆ ಹಿಂದುಳಿದ ಆಯೋಗಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪತ್ರ ಬರೆದಿದ್ದಾರೆ. ಬ್ರಾಹ್ಮಣ, ಸ್ಮಾರ್ತ ಬ್ರಾಹ್ಮಣ, ಹೊಯ್ಸಳ ಕರ್ನಾಟಕ, ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ಉಲ್ಲೇಖ ಮಾಡಿದ್ದೀರಿ. ಅದನ್ನು ಕೂಡಲೇ ರದ್ದು ಮಾಡಿ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಜಾತಿ ಗಣತಿ ಎಡವಟ್ಟು. ಕ್ರಮ ಸಂಖ್ಯೆ 209ರಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ, ಕ್ರಮ ಸಂಖ್ಯೆ 1384ರಲ್ಲಿ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂದು ಉಲ್ಲೇಖ ಮಾಡಲಾಗಿದೆ. ಅದು ನೋಡಿ, ಈಗ ಅದ್ರ ಬಗ್ಗೆ ನಾನು ಕೂಡ ಪತ್ರ ಬರೆದಿದ್ದೀನಿ, ಆ ಥರದ್ದೆಲ್ಲ ಸೇರಿಸಬಾರ್ದು ಅಂತ. ಅದು ಏನಾಗಿದೆ, ಕೆಲವು ಕಡೆ ಹಿಂದೆ ಜಾತಿ ಗಣತಿ ಆದಾಗ ಆ ಸಂದರ್ಭದಲ್ಲಿ ಅನೇಕ ಜನ ಅವರು ನಾನು ಗೌಡ ಕ್ರಿಶ್ಚಿಯನ್ನು, ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ಬೋದೇನೋ. ಅದೇನೇ ಅದು ವೈಯಕ್ತಿಕ ಇರ್ಬೋದು. ಬ್ರಾಹ್ಮಣ ಆದಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್ನು, ಅದೆರಡೂ ಕೂಡ ಹೋಲಿಕೆ ಇರಬಾರ್ದು. ಅಥವಾ ಲಿಂಗಾಯತ್ತು ಕ್ರಿಶ್ಚಿಯನ್ನು ಕನ್ವರ್ಟ್ ಆದರೆ ಕ್ರಿಶ್ಚಿಯನ್ ಆಗ್ತಾರೆ. ಲಿಂಗಾಯತ್ ಅಂತ ಹೆಂಗೆ ಹೇಳ್ಕೊಳಕ್ಕಾಗ್ತದೆ? ಅದು ಸರಿ ಇಲ್ಲ ಅಂತಲೂ ಕೂಡ ನಾನು ಕೂಡ ಹೇಳಿದ್ದೀನಿ, ಪತ್ರ ಕೂಡ ಬರೆದಿದ್ದೀನಿ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಮಾತ್ರ ಸೇರಿಸಿಲ್ಲ, ಮುಸ್ಲಿಂ ಧರ್ಮಕ್ಕೂ ಹಿಂದೂ ಜಾತಿ ಸೇರಿಸಿದ್ದಾರೆ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ನಮೂದಿಸಲಾಗಿದೆ. ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ಇದೆ. ಇದು ಅನೈತಿಕವಲ್ಲದೆ ಕಾನೂನು ವಿರೋಧಿ ಕ್ರಮ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬುದನ್ನು ಕೈಬಿಡಬೇಕು ಎಂದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ದಿನೇಶ್ ಗುಂಡೂರಾವ್ ಪತ್ರ ಬರೆದಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಈ ಗೊಂದಲಗಳನ್ನು ನಿವಾರಿಸಲು ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಮೊದಲಿಗೆ ಬ್ರಾಹ್ಮಣ ಜಾತಿಯನ್ನ ಒಂದೇ ಕ್ರಮ ಸಂಖ್ಯೆಯಲ್ಲಿ ನಮೂದಿಸಬೇಕು. ನಂತರ ಉಪಪಂಗಡಗಳನ್ನು ಪ್ರತ್ಯೇಕ ಕ್ರಮ ಸಂಖ್ಯೆಗಳು ಅಥವಾ ಎಬಿಸಿ ಅಕ್ಷರಗಳನ್ನು ಬಳಸಿ ಪಟ್ಟಿ ಮಾಡಬೇಕು. ಈ ರೀತಿ ಕ್ರಮಬದ್ಧವಾಗಿ ನಮೂದಿಸಿದರೆ ಸಮುದಾಯದ ಒಟ್ಟು ಜನಸಂಖ್ಯೆಯನ್ನು ಸುಲಭವಾಗಿ ಲೆಕ್ಕ ಹಾಕಬಹುದು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಜಾತಿ ಗಣತಿ ಸಂಘರ್ಷ ಶುರುವಾಗಿದೆ. ಸ್ವಪಕ್ಷೀಯರೇ ವಿರೋಧ ಮಾಡಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಮನ ಕರಗಿದೆ. ಆದರೆ ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಸರ್ವೆ ನಡೆಸಲಾಗ್ತದೆ ಅಂತ ಹೇಳಿದ್ದಾರೆ. ನಿಗದಿಯಂತೆ ಜಾತಿ ಗಣತಿ ನಡೆಸಲು ಅಧಿಕೃತ ಆದೇಶ. ಸರ್ವೆ ಮುಂದೂಡಿದ್ರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಜಾತಿಗಳ ಹೆಸರಿನ ವಿವಾದದಿಂದ ಕರ್ನಾಟಕ ಸರ್ಕಾರದ ಸಮೀಕ್ಷೆಯ ಭವಿಷ್ಯಕ್ಕೆ ಆವರಿಸಿದ್ದ ಅನಿಶ್ಚಿತತೆ ಕಾರ್ಮೋಡ ಕರಗಿದೆ. ಸಣ್ಣ ಪುಟ್ಟ ದೋಷಗಳನ್ನು ಸರಿಪಡಿಸಿ ನಿಗದಿಯಂತೆ ಸೋಮವಾರದಿಂದ ಜಾತಿ ಗಣತಿ ನಡೆಸಲು ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ.
ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸರ್ವೆ. ಜಾತಿಗಳ ಹೆಸರಿನ ವಿವಾದದಿಂದ ಕರ್ನಾಟಕ ಸರ್ಕಾರದ ಸಮೀಕ್ಷೆಯ ಭವಿಷ್ಯಕ್ಕೆ ಆವರಿಸಿದ್ದ ಅನಿಶ್ಚಿತತೆ ಕಾರ್ಮೋಡ ಕರಗಿದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ಜಾತಿ ಜೊತೆ ಕ್ರಿಶ್ಚಿಯನ್ ಪದ ಕೈಬಿಡಲು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಈ ಹಿಂದೆ ಘೋಷಿಸಿದಂತೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ನಡೆಯಲಿದೆ. ಈ ಬಗ್ಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆದೇಶ ಹೊರಡಿಸಿದೆ. ಸಮೀಕ್ಷೆಯಿಂದ ಹಿಂದೆ ಸರಿಯದಂತೆ ಹೈಕಮಾಂಡ್ ಆದೇಶ ನೀಡಿದೆಯಂತೆ. ಜಾತಿ ಗಣತಿ ಮುಂದೂಡಿಕೆ ಮಾಡಿದ್ರೆ ವಿಪಕ್ಷಗಳಿಗೆ ಲಾಭ ಆಗಲಿದೆ, ಸರ್ಕಾರಕ್ಕೆ ಮುಜುಗರ ಆಗಲಿದೆ. ಒಂದ್ ವೇಳೆ ಮುಂದೂಡಿಕೆ ಮಾಡಿದ್ರೆ ಇನ್ನಷ್ಟು ಗೊಂದಲ ಸೃಷ್ಟಿಯಾಗುತ್ತೆ. ಗೊಂದಲದಿಂದ ಇತರೆ ಸಮುದಾಯಗಳಿಗೆ ಬೇರೆ ಸಂದೇಶ ರವಾನೆಯಾಗುತ್ತೆ. ಕರ್ನಾಟಕದ ಜಾತಿ ಗಣತಿ ಮೇಲೆ ಬೇರೆ ರಾಜ್ಯಗಳ ಕಣ್ಣು ನೆಟ್ಟಿದೆ. ದಸರಾ ನಂತರ ಸರ್ವೆ ಮಾಡಲು ಮುಂದಾದ್ರೆ ಸಿಬ್ಬಂದಿ ಕೊರತೆ ಉಂಟಾಗುತ್ತೆ. ದಿನ ಮುಂದೂಡಿಕೆ ಮಾಡಿದ್ರೆ ಸರ್ಕಾರಕ್ಕೆ ತಾಂತ್ರಿಕವಾಗಿ ತಲೆಬಿಸಿ ಶುರುವಾಗುತ್ತೆ. ಇದೇ ಕಾರಣಕ್ಕೆ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರದ ಮುಂದೆ ಅನ್ಯ ದಾರಿ ಇಲ್ಲದಂತಾಗಿದೆ. ಜಾತಿ ಜೊತೆ ಕ್ರಿಶ್ಚಿಯನ್ ಪದ ಕೈ ಬಿಡಲು ನಿರ್ಧಾರ. ಹಿಂದುಳಿದ ವರ್ಗಗಳ ಆಯೋಗದಿಂದ ಸಿದ್ಧಪಡಿಸಿದ ಜಾತಿ ಪಟ್ಟಿಯಲ್ಲಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಜೋಡಿಸಿ ಸೇರಿಸಲಾಗಿತ್ತು. ಈ ಪಟ್ಟಿಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ವಿಪಕ್ಷಗಳು ಹಿಂದೂ ಸಮುದಾಯ ಮಾತ್ರವಲ್ಲದೆ ಸಂಪುಟ ಸಭೆಯಲ್ಲಿ ಸಚಿವರೇ ಭಾರಿ ವಿರೋಧ ವ್ಯಕ್ತಪಡಿಸಿದರು. ಕೆಲವರು ಸಮೀಕ್ಷೆ ಮುಂದೂಡುವಂತೆ ಬಿಗಿಪಟ್ಟು ಹಿಡಿದಿದ್ರು. ಈ ಎಲ್ಲ ಒತ್ತಡಗಳಿಗೆ ಮಣಿದ ಸಿಎಂ ಸಿದ್ದರಾಮಯ್ಯ ಜಾತಿ ಜೊತೆಗೆ ಕ್ರಿಶ್ಚಿಯನ್ ಧರ್ಮವನ್ನು ಸೇರಿಸಿರುವ ಕಲಂಗಳನ್ನು ತೆಗೆಯುವಂತೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಸೂಚನೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದೇ ಮಾತು ಗಪ್ಚುಪ್. ಜಾತಿ ಗಣತಿ ಸಮೀಕ್ಷೆಗೆ ವಿರೋಧಿಸಿದ್ದ ಸಚಿವರಿಗೆ ತಾಕೀತು ಮಾಡಿದ್ರು ಸಿದ್ದರಾಮಯ್ಯ. ಒಂದೇ ಒಂದು ಮಾತಿಗೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಜಾತಿ ಗಣತಿ ಬೇಡ ಅನ್ನೋರು ಸಹಿ ಮಾಡಿ ಪತ್ರ ನೀಡಿ ಅಂತೇಳಿ ಹೇಳಿದರು. ಅದೇ ಪತ್ರವನ್ನು ರಾಹುಲ್ ಗಾಂಧಿಗೆ ಕಳುಹಿಸಿಕೊಡ್ತೇನೆ ಅಂತೇಳಿ ಹೇಳ್ತಾರೆ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಸಚಿವರುಗಳು ಸೈಲೆಂಟ್ ಆಗಿದ್ದಾರೆ. ಲೋಪ ಸರಿಪಡಿಸಿ ಸಮೀಕ್ಷೆಯನ್ನು ಮಾಡೋಣ ಅಂತೇಳಿ ಸಿಎಂ ಹೇಳಿದ್ದಾರೆ. ಸಮೀಕ್ಷೆ ಮುಂದೂಡುವಂತೆ ಸಚಿವರುಗಳು ಹೇಳಿದ್ದಾರೆ. ಯಾರಿಗೂ ತೊಂದರೆ ಆಗದಂತೆ ಸಮೀಕ್ಷೆ ಆಗಲಿ ಅನ್ನೋದು ಕೂಡ ಇವರು ವಿಚಾರ ಆಗಿದೆ. ಜಾತಿ ಗಣತಿ ಸಮೀಕ್ಷೆಗೆ ಬೇಡ ಅಂದರೆ ಹೇಗೆ ಅನ್ನೋದು ಸಿದ್ದರಾಮಯ್ಯನವರ ಪ್ರಶ್ನೆ. ಜಾತಿ ಗಣತಿ ಬೇಡ ಅಂದರೆ ಲೆಟರ್ ಬರ್ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಅದನ್ನೇ ರಾಹುಲ್ ಗಾಂಧಿಗೆ ಕಳಿಸ್ತೇನೆ ಅಂತೇಳಿ ಸಿಎಂ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಸಚಿವರುಗಳು ಬೆದರಿದ್ದಾರೆ. ಆ ಮೂಲಕ ಈಗ ಎಲ್ಲ ಗಪ್ಚುಪ್ ಆಗಿದ್ದಾರೆ. ಮುಂದಿನ ಸುದ್ದಿ ನೋಡೋಣ. ಧರ್ಮಸ್ಥಳದಲ್ಲಿ ನೂರಾರು ಶವವನ್ನು ಹೂತಿಟ್ಟ ಆರೋಪ ಪ್ರಕರಣ ಹೊಸ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ನಿನ್ನೆ ತಿಮರೋಡಿ ಆರೋಪಿ ಚಿನ್ನಯ್ಯನ ಜೊತೆ ಮಾತನಾಡಿದ್ದ ವಿಡಿಯೋ ರಿಲೀಸ್ ಮಾಡಿದ್ರು. ಇದೀಗ ಅದರ ಮುಂದುವರಿದ ಭಾಗ ಬಹಿರಂಗಗೊಂಡಿದೆ. ಬಿಳಿ ಸೀರೆ, ಕೇರಳ ಮಹಿಳೆ ಕತೆ ಹೇಳಿದ ಚಿನ್ನಯ್ಯ. ಆರೋಪದಿಂದ ಪಾರಾಗಲು ಬುರುಡೆ ಗ್ಯಾಂಗ್ ಪ್ಲಾನ್. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದ ತನಿಖೆ ತೀವ್ರಗತಿಯಲ್ಲಿ ಸಾಗಿದೆ. ಕೇಸ್ ಕುರಿತು ಹಲವು ವಿಚಾರಗಳು ಬಯಲಾಗ್ತಿದೆ. ದೂರುದಾರ ಚಿನ್ನಯ್ಯನನ್ನ ಎಸ್ಐಟಿ ಬಂಧಿಸಿ ಸುದೀರ್ಘ ವಿಚಾರಣೆ ನಡೆಸಿತು. ಇದೀಗ ಚಿನ್ನಯ್ಯ ಶಿವಮೊಗ್ಗ ಜೈಲಿನಲ್ಲಿ ಇದ್ದಾನೆ. ಚಿನ್ನಯ್ಯ ದೂರು ದಾಖಲಿಸುವ ಮುನ್ನ ಮಾಡಿದ ಕೆಲ ವಿಡಿಯೋಗಳು ಈಗ ಸದ್ದು ಮಾಡ್ತಿದೆ. ಇದೀಗ ಚಿನ್ನಯ್ಯನ 2 ಮತ್ತು 3ನೇ ವಿಡಿಯೋ ರಿಲೀಸ್ ಆಗಿದೆ. ತಿಮರೋಡಿ ಮನೆಯಲ್ಲೇ ಮಾಡಿರೋ ವಿಡಿಯೋ. ಎರಡ್ 2023 ಆಗಸ್ಟ್ನಲ್ಲಿ ಈ ವಿಡಿಯೋ ಮಾಡಲಾಗಿದ್ದು, ಚಿನ್ನಯ್ಯ ಸಾಮಾಜಿಕ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದಾಗಲೇ ಈ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಬಾಹುಬಲಿ ಬೆಟ್ಟದಲ್ಲಿ 70 ಹೆಣ ಹೂತಿದ್ದೇನೆ. ಈ ಕಡೆ ಬಾಂಬಾದಿಂದ ಮೇಲೆ ಅದೇ ದಾರಿಗೆ ಹತ್ತಿರ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ಹತ್ರ ಕೆಳಗಡೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದ ನಾನು ಊತಾಕಿದ್ದೆ 70 ಹೆಣ, 70, 74, 75 ಹೆಣದಷ್ಟು ಊತಾಕಿದೆ. ಹೆಣ ಸ್ಮಶಾನ ಅಲ್ಲ. ಬಂಡೆಗಳ ಮಧ್ಯದಲ್ಲೇ ಶವ ಹೂತಿದ್ದೇನೆ. ಅದೇ ಮಣ್ಣು ದಾರಿ ಇಳಿಯೋದು ಅಂತ ನೋಡಿದ್ವಿ. ಅಲ್ಲಿ ಒಂದು 3 ಬಂಡೆಯಾಗಿ ಇತ್ತು. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ಗೆ ಗುಂಡಿ ಒಂದು 2 ಸ್ಟೇಷನ್ ಅದರ ಪಕ್ಕನ ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುವುದಿಲ್ಲ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ. ಹೌದು, ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗಸು. ರಸ್ತೆ ಬದಿ. ರಸ್ತೆ ಬದಿಗೆ ಸ್ವಲ್ಪ
ಒಂದೇ ಜಾಗದಲ್ಲಿ 9 ಶವ ಹೂತಿದ್ದೇನೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಈ ಧರ್ಮಸ್ಥಳದ ಈ ಸಂಘದ ಟರ್ನ್ ಒಂದು ತಿರುಗ್ತೀವಲ್ಲ, ಟ್ರಾನ್ಸ್ಫಾರ್ಮ್ ಈ ಸೈಡಲ್ಲಿ ಟ್ರಾನ್ಸ್ಫಾರ್ಮ್, ಅದರ ಹೊತ್ತಿಗೆ ಒಂದು 9 ಹೆಣಗಳನ್ನು ಉಂಟಾಗಿದೆ ಒಂದೇ ಜಾಗದಲ್ಲಿ ಉದ್ದಕ್ಕೆ ಆ ಸೈಡಲ್ಲಿ. ತರಕಾರಿ ಗಾಡಿಯಲ್ಲಿ ಹೆಣ ತೆಗೆದುಕೊಂಡು ಹೋಗ್ತಿದೆ. ಅದು ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ, ಅದನ್ನ ಅಲ್ಲಿ ಅದು ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗುವ ಗಾಡಿ, ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಹೋಗ್ತಾರೆ. ಈಗ ಒಂದು ಲೈನ್, ಈಗ ಒಂದು ಲೈನ್, ಈ ಕಡೆಯಿಂದ ಒಂದು 7 ಎಂಟು, ಆ ಕಡೆಯಿಂದ 7 ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿ ಗೊತ್ತಾಗ್ತದೆ, ಎಲುಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕುದು, ಮತ್ತೆ ಅದು ಹಾಕೊಂಡು ನಾಲ್ಕು ನೂರು ಬರ್ತದೆ, ಈ ಕಡೆ ಗೊತ್ತಾಗೋದು. ನೇತ್ರಾವತಿ ಬಳಿ ಎಷ್ಟು ಶವ ಹೂತಿದ್ದೇನೋ ಗೊತ್ತಿಲ್ಲ. ಅಲ್ಲಿ ಅಷ್ಟು ಏನೋ ಉಂಟಾಗಿದೆ. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಹೆಲ್ಮೆಟ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ ಇರೋರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಭದ್ರತೆ ಕೊಟ್ರೆ ಹೂತಿಟ್ಟ ಜಾಗವನ್ನ ತೋರಿಸ್ತೇನೆ. ಜಾಗ ಎಲ್ಲ ಗೊತ್ತಿದೆ ಈಗ ನಿಮ್ಗೆ? ಎಲ್ಲ ಗೊತ್ತಿದೆ. ನಾನೇ ಹೇಳೋದು, ಈ ತನಿಖೆ ನನಗೆ ಯಾರಾದ್ರೂ ಗಣ್ಣಿದ್ದವರು ರಕ್ಷಣೆ ಒಂದೊಂದಲ್ಲ, ನಮ್ಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿ ಗನ್ಮೇಲೆ ಕೊಡಿಸ್ತೇವೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ಇದು ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ. ಅವರು ಇನ್ನೂ ಬರುವುದಿಲ್ಲ, ಅವರು ಇನ್ನೂ ಅವ್ರ ಕತೆ ಮುಗೀತು. ವಿಡಿಯೋದಲ್ಲಿ ಸ್ಪಾಟ್ ನಂಬರ್ 17ರ ಬಗ್ಗೆಯೂ ಚಿನ್ನಯ್ಯ ಮಾತನಾಡಿದ್ದಾನೆ. ಗೋಮಟ್ಟ ಬೆಟ್ಟದಿಂದ ಬರುವ ಫಸ್ಟ್ ಟರ್ನ್ ನಲ್ಲಿ ಏನಿಲ್ಲ ಅಂದ್ರೂ 70ಕ್ಕೂ ಹೆಚ್ಚು ಹೆಣ ಹೂತು ಹಾಕಿದ್ದೇನೆ ಎಂದಿದ್ದಾನೆ. ಆ ಟರ್ನ್ ನಲ್ಲಿ ಬಿಳಿ ಸೀರೆಯ ಕೇರಳ ಮೂಲದ ಹೆಂಗಸಿನ ಹೆಣ ಹೂತು ಹಾಕಿದ್ದೇನೆ ಎಂದು ಆತ ಹೇಳಿದ್ದಾನೆ. ಆದ್ರೆ ಆತನ ಮಾತು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ತನಿಖೆಯಿಂದಲೇ ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಪ್ರಕರಣ ಬೆನ್ನತ್ತಿದಾಗ ಒಂದೊಂದೇ ಸ್ಫೋಟಕ ಸಂಗತಿ ಬೆಳಕಿಗೆ ಬರ್ತಿವೆ. ಸೌಜನ್ಯ ತಂದೆಗೆ ವಿಷ ಕೊಟ್ಟು ಕೊಲೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅದೇ ಕಾರಣಕ್ಕೆ ದೂರು ಕೂಡ ದಾಖಲಾಗಿದೆ. ಸೌಜನ್ಯ ಆ ಕಗ್ಗತ್ತಲ ರಾತ್ರಿಯಲ್ಲಿ ಅದ್ಯಾವನೋ ರಾಕ್ಷಸನ ಕೈಗೆ ಸಿಲುಕಿ ನರಕ ಕಂಡು ಸಾವಿನ ಮನೆ ಸೇರಿ ಈಗಲೂ ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾಳೆ. ದುರಂತ ಅಂದ್ರೆ ಆ ರಾತ್ರಿ ಏನಾಯ್ತು ಅಂತ ಹೇಳೋಕೆ ಸೌಜನ್ಯ ಇಲ್ಲ. ಹಂತಕ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಕಾಲ ಬಂದಾಗ್ಲೇ ಉತ್ತರ ಕೊಡ್ತಾರೆ ಅಂತ ಭಕ್ತಗಣ ಕಾಯುತ್ತಿದೆ. ಇದರ ಮಧ್ಯೆ ಸೌಜನ್ಯ ಮನೆಯಲ್ಲಿ ಮತ್ತೊಂದು ಕೊಲೆ ಆಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಸೌಜನ್ಯ ಅಪ್ಪನನ್ನು ಕೊಲೆ ಮಾಡಲಾಯಿತಾ? ತಾಯಿ ಕುಸುಮಾವತಿ ಹೇಳಿಕೆಯಿಂದ ಡೌಟ್. ಬೆಳ್ತಂಗಡಿಯಲ್ಲಿರೋ ಎಸ್ಐಟಿ ಕಚೇರಿಗೆ ಧರ್ಮಸ್ಥಳ ಗ್ರಾಮಸ್ಥರು ಮತ್ತೊಂದು ದೂರು ಕೊಟ್ಟಿದ್ದಾರೆ. ಸೌಜನ್ಯ ತಂದೆಯ ಸಾವಿನ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಡಲಾಗಿದೆಯಂತೆ. ಧರ್ಮಸ್ಥಳ ಭಾಗದವರೇ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಎಂದು ಸೌಜನ್ಯ ತಾಯಿ ಕುಸುಮಾವತಿ ಆರೋಪ ಮಾಡಿದ್ರು. ಆದ್ರೆ ಚಂದ್ರಪ್ಪನ ಸಾವಿನ ತನಿಖೆ ನಡೆಸುವಂತೆ ಎಸ್ಐಟಿಗೆ ದೂರು ಕೊಡಲಾಗಿದೆ. ಆರೋಪ ಮಾಡಿರೋದ್ರಿಂದ ಧರ್ಮಸ್ಥಳದ 3 ವಿರುದ್ಧ ನಿರಂತರ ಅವಹೇಳನ ಮಾಡಲಾಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ 3 ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ. ಇದೇ ಕಾರಣಕ್ಕೆ ಧರ್ಮಸ್ಥಳದ ಗ್ರಾಮಸ್ಥರು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಎಲ್ಲಾ ತನಿಖೆಯಲ್ಲಿ 3 ಕ್ಲೀನ್ ಚಿಟ್ ಸಿಕ್ಕಿದೆ. ಅವರಿಗೂ ಕುಟುಂಬ ಇದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ. ಆದ್ರೆ ಇದೀಗ ಚಂದ್ರಪ್ಪ ಪ್ರಕರಣ ಮುನ್ನೆಲೆಗೆ ಬಂದಿದ್ದು ತನಿಖೆಯ ಮೂಲಕವೇ ನಿಜಾಂಶ ಬಯಲಿಗೆ ಬರಬೇಕಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ.
ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100% ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಮೊದಲಿಗೆ ಮುಂದಿನ ಸುದ್ದಿಯನ್ನು ನೋಡೋಣ ಬನ್ನಿ. ರಿಪಬ್ಲಿಕ್ ಕನ್ನಡ ಕಳೆದೊಂದು ವಾರದಿಂದ ಸೌಜನ್ಯ ಸತ್ಯ ಸರಣಿ ದರ್ಶನದ ಮೂಲಕ ರಾಜ್ಯದ ಜನರ ಮುಂದೆ ಸತ್ಯವನ್ನು ತೆರೆದಿಡ್ತಾ ಇದೆ. ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿ ಈ ಎಲ್ಲ ರಹಸ್ಯಗಳನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಹೇಳ್ತಿದ್ದಾರೆ. ಇದೀಗ ಧರ್ಮಸ್ಥಳದ ಇತಿಹಾಸ, ಪೂಜೆ ಪುನಸ್ಕಾರದ ಬಗ್ಗೆ, ಧರ್ಮಾಧಿಕಾರಿ ಪರಂಪರೆ ಬಗ್ಗೆ ಮೋಹನ್ ಬೋಳಂಗಡಿ ವಿವರಿಸಿದ್ದಾರೆ ನೋಡಿ. ರಿಪಬ್ಲಿಕ್ ಕನ್ನಡದಲ್ಲೇ ಧರ್ಮಸ್ಥಳ ಇತಿಹಾಸ, 800 ವರ್ಷಗಳ ಕತೆ ಹೇಳಿದ ಬೋಳಂಗಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತೇಳಿ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಮೊದಲ ಧರ್ಮಾಧಿಕಾರಿಯಿಂದ ಹಿಡಿದು ಈಗಿನ ಧರ್ಮಾಧಿಕಾರಿವರೆಗೆ ಇದು 21ನೇ ಧರ್ಮಾಧಿಕಾರಿ ಪರಂಪರೆ. ಇವರು 21ನೇ ಧರ್ಮಾಧಿಕಾರಿ. ಮೊದಲ ಧರ್ಮಾಧಿಕಾರಿ ಬಿರ್ಮಣ್ಣ ಪೆರ್ಗಡೆ, ಅವರ ಪತ್ನಿಯವರು ಅಮ್ಮು ಬಳ್ಳಾಲ್ತಿ ಅಂತೇಳಿ. ಈಗಿನ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಶ್ರೀಮತಿಯವರು. ಧರ್ಮಸ್ಥಳ ಮೊದಲು ಕುಡುಮ ಗ್ರಾಮವಾಗಿತ್ತು. 800 ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಎನ್ನುವ ಈ ಜಾಗ ಏನಿತ್ತು ಅದಕ್ಕೆ ಧರ್ಮಸ್ಥಳ ಎನ್ನುವ ಹೆಸರಿರಲಿಲ್ಲ. ಅದು ಕುಡುಮ ಎನ್ನುವ ಗ್ರಾಮ ಆಗಿತ್ತು. ಕುಡುಮ ಅನ್ನೋ ಗ್ರಾಮ. ಆ ಕಾಲಘಟ್ಟದಲ್ಲಿ ಅಮ್ಮಬಳ್ಳಾಲ್ತಿ ಮತ್ತು ಬಿರ್ಮಣ್ಣ ಪೆರ್ಗಡೆಯವರು ಅಲ್ಲಿಡೊಂದು ಮನೆಯಲ್ಲಿ ಇದ್ದರು. ಈಗ ಏನು ನೆಲ್ಲಾಡಿ ಬೀಡು ಅಂತ ಹೇಳ್ತಾ ಇದ್ದೇವೆ, ಆ ಬೀಡು ಅವರ ಮನೆ. ಅವರು ಜೈನ ಮತ ಅವಲಂಬನೆ ಮಾಡಿದವರು, ಜೈನ ಮತದವರು. ಅವರು ಆ ಇಡೀ ಗ್ರಾಮಕ್ಕೆ ಭೂಮಾಲೀಕರು. ಇಡೀ ಗ್ರಾಮಕ್ಕೆ ಅವರೇ ಭೂಮಾಲೀಕರು. ಆ ಕುಡುಮ ಗ್ರಾಮಕ್ಕೆ. ಧರ್ಮಸ್ಥಳ ಮಂಜುನಾಥನ ಮೂಲಸ್ಥಾನ ಕದ್ರಿ. ಅಣ್ಣಪ್ಪ ಅಲ್ಲಿ ದೈವತ್ವಕ್ಕೆ ಏರಿ ಕದ್ರಿಗೆ ಬರುವುದು, ಮಂಗಳೂರಿನ ಕದ್ರಿಗೆ. ಕದ್ರಿಯಲ್ಲಿ ನಾಥಪಂಥದ ಮಹರ್ಷಿಗಳು ಮರಳಿ ಮಂಜುಗಡ್ಡೆಯಿಂದ ಶಿವಲಿಂಗನವನ್ನು ಸೃಷ್ಟಿಸಿ ಅಲ್ಲಿ ಮಂಜುನಾಥನನ್ನು ಸ್ಥಾಪಿಸಿದರು. ಮಂಜುನಾಥನನ್ನು ಸ್ಥಾಪಿಸಿ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದರು. ಆ ದೇವಸ್ಥಾನವನ್ನು ಕಾಯಲಿಕ್ಕೆ ಕಾಲಭೈರವನ ಕಾವಲು ಇತ್ತು. ಅಣ್ಣಪ್ಪ ಬಂದು ಕಾಲಭೈರವನೊಂದಿಗೆ ಗಲಾಟೆ ಮಾಡಿ ಅಲ್ಲಿಂದ ಮಂಜುನಾಥನನ್ನು ಕರ್ಕೊಂಡು ಹೋಗ್ತಾನೆ. ಆದ್ರಿಂದಾಗಿ ಕದ್ರಿಯಲ್ಲಿರುವ ಮಂಜುನಾಥ ಮೂಲ ಮಂಜುನಾಥ. ಅಲ್ಲಿಂದ ಕರ್ಕೊಂಡು ಹೋದ ಮಂಜುನಾಥ ಇಲ್ಲಿ ಧರ್ಮಸ್ಥಳದಲ್ಲಿರುವುದು. ಧರ್ಮಾಧಿಕಾರಿಗಳು ಅಣ್ಣಪ್ಪಗೆ ಲೆಕ್ಕ ಕೊಡಬೇಕು. ಪ್ರತಿ ತಿಂಗಳು ಸಂಕ್ರಮಣ ದಿವಸ ಸ್ವತಃ ಧರ್ಮಾಧಿಕಾರಿಗಳು ಅಣ್ಣಪ್ಪ ಬೆಟ್ಟಕ್ಕೆ ಹೋಗಿ ಅಣ್ಣಪ್ಪನ ಪಾತ್ರೆಯ ಎದುರು ನಿಂತು ಆಯಾ ತಿಂಗಳ ಲೆಕ್ಕ ಕೊಡಲಿಕ್ಕೆ ಇದೆ. ಅಷ್ಟು ದೈವಗಳಿಗೆ ಅಣ್ಣಪ್ಪನೇ ಒಡೆಯ. ಕರಾವಳಿ ಜಿಲ್ಲೆಯ ಎಲ್ಲ ದೈವಗಳಿಗೆ ಹೆಡ್ ಆಫೀಸ್ ಧರ್ಮಸ್ಥಳ. ಅಣ್ಣಪ್ಪ ಕುಟುಂಬದ ಒಡೆಯನ್ ಅಂತ ಹೇಳಿಯೇ ಎಲ್ಲ ದೈವಗಳು ಪಾರಿಯಲ್ಲಿ ಹೇಳುವಂಥದ್ದು, ಕುಟುಂಬದ ಒಡೆಯ ಅಂತ ಹೇಳಿ. ಹಾಗೆ ಅದಕ್ಕೆ ಹೆಡ್ ಆಫೀಸ್ ಅದು. ಆ ರೀತಿಯ ವ್ಯವಸ್ಥೆಗಳು ಧರ್ಮಸ್ಥಳದಲ್ಲಿ ಇರುವಂಥದ್ದು. ಧರ್ಮಾಧಿಕಾರಿಗಳ ರಕ್ತ ಸಂಬಂಧವು ಬದಲಾಗಿದೆ. ಬರ್ಮಣ ಪೆರ್ಗಡೆ ಅಂತ ಹೇಳು ಮೊದಲ ಧರ್ಮಾಧಿಕಾರಿ. ಅವರ ರಕ್ತ ಸಂಬಂಧಿಗಳು ಈವರೆಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಅದು ಬೇರೆ ಬೇರೆ ರಕ್ತ ಸಂಬಂಧಗಳು ಮಧ್ಯೆ ಚೇಂಜ್ ಆಗಿದ್ದಾರೆ. ಧರ್ಮಸ್ಥಳದ ಮುಂದಿನ ಧರ್ಮಾಧಿಕಾರಿ ಯಾರು? ಅಲ್ಲಿ ಗಂಡು ಮಕ್ಕಳಂತ ಹೇಳಿದ್ರು ಹರ್ಷೇಂದ್ರರಿಗೆ ಮಾತ್ರ ಇಬ್ಬರು, ಶ್ರೇಯಸ್ ಮತ್ತು ನಿಶ್ಚಲ್. ಅವರಿಬ್ಬರು ಮಾತ್ರ ಅಲ್ಲಿ ಗಂಡು ಮಕ್ಕಳಂತ ಹೇಳಿದ್ರು. ಅದೇ ಇವರ ನಂತರದ ಪಟ್ಟ ಯಾರಿಗೆ ಅಂತ ಹೇಳಿ ಅಲ್ಲಿ ಚರ್ಚೆ ಇರೋದು. ಒಂದು ಶ್ರೇಯಸ್ಸಿಗೆ, ಇಲ್ಲದ್ರೆ ನಿಶ್ಚಲಿಗೆ ಅಂತೇಳಿ. ಹೀಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇತಿಹಾಸವನ್ನ ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿ ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ. ನಾಳೆ ಧರ್ಮಸ್ಥಳ ದೇವಸ್ಥಾನ ಸಾರ್ವಜನಿಕರಿಗೆ ಸೇರಿದ್ದ ಮುಜರಾಯಿ ಇಲಾಖೆಗೆ ಸೇರಿಸುವ ಬಗೆಗಿನ ಪಿತೂರಿ ಏನು ಎಲ್ಲವನ್ನ ಹೇಳ್ತೀವಿ, ಕಾಯ್ತಾ ಇರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉದ್ಯಮಿಯೊಬ್ಬರು ಬೆಂಗಳೂರು ತೊರೆಯುವುದಾಗಿ ಹೇಳಿದ ನಂತರ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ನಡುವೆ ವಾಕ್ಸಮರ ಹೆಚ್ಚಾಗ್ತಾ ಇದೆ. ಬೆಂಗಳೂರಿಗೆ ಕುಮಾರಸ್ವಾಮಿ ಕೊಡುಗೆ ಏನು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಅದಕ್ಕೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಲೆಕ್ಕ ಕೊಟ್ಟಿದ್ದಾರೆ.
ಬೆಂಗಳೂರಿಗೆ ಎಚ್ಡಿಕೆ ಕೊಡುಗೆ ಏನು ಎಂದ ಡಿಕೆಶಿ. ದೇವೇಗೌಡರ ಕಾಲದಿಂದ ಲೆಕ್ಕ ಕೊಟ್ಟ ಜೆಡಿಎಸ್. ರಾಜಧಾನಿಯ ರಸ್ತೆಗಳು ಕುಲಗೆಟ್ಟು ಹೋಗಿದೆ. ಮಳೆಯಿಂದಾಗಿ ಗುಂಡಿಗಳು ಹೆಚ್ಚಾಗಿವೆ. ಬೆಂಗಳೂರಿನ ಮೂಲಭೂತ ಸೌಕರ್ಯದ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಖಾಸಗಿ ಸಂಸ್ಥೆಯೊಂದು ಬೆಂಗಳೂರು ತೊರೆಯುವ ಟ್ವೀಟ್ ಅನ್ನು ಮಾಡಿದ್ರು. ಇದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಇದರ ಮುಂದುವರಿದ ಭಾಗವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಕುಟುಂಬದ ನಡುವೆ ವಾಕ್ಸಮರ ನಡೆಯುತ್ತಿದೆ. ಸಂಸದರಾಗಿ ಕೇಂದ್ರ ಸಚಿವರಾಗಿ ಬೆಂಗಳೂರು ನಗರಕ್ಕೆ ನಿನ್ನ ಕೊಡುಗೆ ಏನು ಎಂದು ತಿಳಿಸಿ, ಮೇಕೆದಾಟು ಯೋಜನೆಗೆ 5 ನಿಮಿಷದಲ್ಲಿ ಅನುಮತಿ ಕೊಡಿಸುತ್ತೇನೆ ಎಂದು ಹೇಳಿ ಇದುವರೆಗೂ ಏಕೆ ಕೊಡಿಸಿಲ್ಲ? ಮಹದಾಯಿ ಯೋಜನೆಗೆ ಅನುಮತಿ ಏಕೆ ಕೊಡಿಸಿಲ್ಲ ಎಂದು ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ರು. ನೀನು MP ಸೆಂಟ್ರಲ್ ಮಿನಿಸ್ಟರ್ ಇದೆಯಪ್ಪ, ನೀನ್ ಕಾಂಟ್ರಿಬ್ಯೂಷನ್ ಬೆಂಗಳೂರು ನಗರಕ್ಕೆ ಏನು ಅನ್ನೋದು ಫಸ್ಟ್ ದಯವಿಟ್ಟು ತಿಳಿಸಿ. ಎಷ್ಟು ಹಣನ ಪ್ರೈಮ್ ಮಿನಿಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಹಣ ತಂದಿದ್ಯಾ ಬೆಂಗಳೂರು ನಗರಕ್ಕೆ ರಸ್ತೆಗಳನ್ನ ಮಾಡಲಿಕ್ಕೆ? ಹಿಂದೆ ಜವಾಹರ್ಲಾಲ್ ನೆಹರು ಮಿಷನ್ ಅಂತಿತ್ತಪ್ಪ, ಮನಮೋಹನ್ ಸಿಂಗ್ ಕಾಲದಲ್ಲಿ, ಮೋದಿಯವ್ರ ಕಾಲದಲ್ಲಿ ಇಲ್ಲ. ಈಗ ನೀವು ಮೋದಿಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದ್ದೀರಿ, ಬಹಳ ಸಂತೋಷ. ತಗೊಬನ್ನಿ ದುಡ್ಡನ್ನ, ಯಾಕೆ ತರ್ತಾ ಇಲ್ಲ? ಡಿಕೆ ಶಿವಕುಮಾರ್ ಹೇಳಿದಂತೆ ಬೆಂಗಳೂರು ನಗರಕ್ಕೆ ಎಚ್.ಡಿ. ದೇವೇಗೌಡರು ಸಿಎಂ PM ಆಗಿದ್ದಾಗ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ನೀಡಿದ ಕೊಡುಗೆ ಏನು ಎನ್ನುವುದನ್ನು ನಿಖಿಲ್ ಕುಮಾರಸ್ವಾಮಿ ವಿವರಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಐಟಿ-ಬಿಟಿಗೆ 10 ವರ್ಷಗಳ ಕಾಲ ತೆರಿಗೆ ವಿನಾಯಿತಿ ನೀಡಿ ಭದ್ರ ಬುನಾದಿ ಹಾಕಿದ್ರು. ದೇವೇಗೌಡರು ಬೆಂಗಳೂರಿನ ಕಲಾಸಿಪಾಳ್ಯದ ಮೈಸೂರು ರಸ್ತೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಿದ್ರು. ಪ್ರಧಾನಿಯಾಗಿ ದೇವೇಗೌಡರು ಬೆಂಗಳೂರಿಗೆ 9 TMC ಕಾವೇರಿ ನೀರನ್ನು ಒದಗಿಸಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಬಿಬಿಎಂಪಿ ಅಸ್ತಿತ್ವಕ್ಕೆ ತಂದಿದ್ರು. ರಾಜರಾಜೇಶ್ವರಿ ನಗರ, ಹೊಸಕೆರೆಹಳ್ಳಿ ಸೇರಿದಂತೆ ವಿವಿಧೆಡೆ ನಡೆಯುತ್ತಿರುವ ಮೇಲ್ಸೇತುವೆ ಕಾಮಗಾರಿಗೆ ಚಾಲನೆ ನೀಡಿದ್ರು. ಅದು ಕುಂಟುತ್ತಾ ಸಾಗುತ್ತಿದೆ. ಬೆಂಗಳೂರಿಗೆ ಕುಮಾರಸ್ವಾಮಿ 4500 EV ಬಸ್ಗಳನ್ನು ನೀಡಿದ್ದಾರೆ. ಇದರ ಹೊರತಾಗಿ ಜೆಡಿಎಸ್ ಆಡಳಿತದಲ್ಲಿ ಏನು ಅಭಿವೃದ್ಧಿಯಾಗಿದೆ ಎಂದು ಶ್ವೇತಪತ್ರ ಹೊರಡಿಸಲು ಸಿದ್ಧ. ನೀವು ಸಿದ್ಧರಿದ್ದೀರಾ ಎಂದು ಜೆಡಿಎಸ್ ಪ್ರಶ್ನೆ ಮಾಡಿದೆ. ಇರುವ ಕಂಪನಿಗಳನ್ನು ಉಳಿಸಿಕೊಂಡು ಹೊಸ ಕಂಪನಿಗಳನ್ನು ಬೆಂಗಳೂರಿಗೆ ಕರೆತರುವ ಪ್ರಯತ್ನವಾಗುತ್ತಿಲ್ಲ ಎಂದು ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೋದಿ ಸರ್ಕಾರದ GST ಸ್ಲ್ಯಾಬ್ ಪರಿಷ್ಕರಣೆಯಿಂದಾಗಿ KMF ನಂದಿನಿ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಆಗಿದೆ. ತುಪ್ಪ, ಬೆಣ್ಣೆ, ಪನ್ನೀರ್, ಚೀಸ್ ಮತ್ತು ಐಸ್ ಕ್ರೀಮ್ಗಳ ದರ ಕಡಿಮೆಯಾಗಿದೆ. ಆದರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ. ಕರ್ನಾಟಕಕ್ಕೆ KMF ದಸರಾ ಉಡುಗೊರೆ. ನಂದಿನಿ ಹಾಲಿನ ಉತ್ಪನ್ನಗಳ ಬೆಲೆ ಭಾರಿ ಇಳಿಕೆ. ಮೋದಿ ಸರ್ಕಾರ GST ಸ್ಲ್ಯಾಬ್ ಪರಿಷ್ಕರಣೆ ಮಾಡಿದ್ದಕ್ಕೆ ಕರ್ನಾಟಕದಲ್ಲಿ ನಂದಿನಿ ಉತ್ಪನ್ನಗಳ ದರವನ್ನು KMF ಇಳಿಕೆ ಮಾಡಿದೆ. ಸೆಪ್ಟೆಂಬರ್ 22ರಿಂದ ಹೊಸ ದರ ಜಾರಿಗೆ ಬರಲಿದೆ. ಗ್ರಾಹಕರಿಗೆ ದಸರಾ ಉಡುಗೊರೆ ನೀಡುತ್ತಿದ್ದೇವೆ ಎಂದು KMF ಹೇಳಿದೆ. ನಂದಿನಿ ಹಾಲು, ಮೊಸರು ದರ ಇಳಿಕೆ ಇಲ್ಲ. ನಂದಿನಿ ಹಾಲಿನ ಉತ್ಪನ್ನಗಳ ದರ ಮಾತ್ರ ಇಳಿಕೆಯಾಗಲಿದೆ. ಹಾಲು ಮತ್ತು ಮೊಸರಿನ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು KMF ವ್ಯವಸ್ಥಾಪಕ ನಿರ್ದೇಶಕ ಶಿವಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ನಮ್ಮ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ವಿಶೇಷವಾಗಿ ಹಾಲು ಮತ್ತು ಮೊಸರು, ಹಾಲಿಗೆ ತಮಗೆ ಗೊತ್ತಿರೋ ಹಾಗೆ ಯಾವುದೇ GST ಇಲ್ಲ. ಮೊಸರಿಗೆ 5% ಮಾತ್ರ GST ಇತ್ತು. ಈಗಲೂ ಕೂಡ ಅದು ಮುಂದುವರಿಯುತ್ತೆ. ಅದರಲ್ಲಿ ಯಾವುದೇ ಹೆಚ್ಚು ಮತ್ತು ಕಡಿಮೆಯನ್ನು ಮಾಡಿಲ್ಲ. ಹಾಲು ಮತ್ತು ಮೊಸರು ಈಗ ಹಾಲಿ ಏನು ಯಥಾಸ್ಥಿತಿ ಇದೆ ಆ ದರ ಮುಂದುವರಿಯುತ್ತೆ. ಉಳಿಕೆ ತುಪ್ಪ, ಬೆಣ್ಣೆ, ಪನ್ನೀರ್, ಗುಡ್ ಲೈಫ್ ಹಾಲು, ಚೀಸು, ಈ ಥರದ ಇನ್ನೂ ಇತರೆ ಪ್ರಮುಖ ಉತ್ಪನ್ನಗಳಿಗೆ 12% ಇದ್ದದ್ದ GSTಯನ್ನು 5%ಗೆ ಇಳಿಕೆ ಮಾಡಿದೆ. KMF ಉತ್ಪನ್ನಗಳ ದರ ಇಳಿಕೆ. ಲೀಟರ್ ನಂದಿನಿ ತುಪ್ಪದ ದರ ಬರೋಬ್ಬರಿ 40 ರೂಪಾಯಿ ಇಳಿಕೆಯಾಗಿದೆ. ಮುಂದೆ ನಂದಿನಿ ತುಪ್ಪ 650 ರೂಪಾಯಿ ಬದಲು 610 ರೂಪಾಯಿಗೆ ಸಿಗುತ್ತೆ. ಅರ್ಧ ಲೀಟರ್ ಬೆಣ್ಣೆ 305 ರೂಪಾಯಿ ಬದಲಿಗೆ 286 ರೂಪಾಯಿಗೆ ಸಿಗುತ್ತೆ. 1000 ಗ್ರಾಂ ಪನ್ನೀರ್ 425 ಬದಲು 408 ರೂಪಾಯಿಗೆ ಸಿಗಲಿದೆ. ಲೀಟರ್ ಗುಡ್ ಲೈಫ್ ಹಾಲು 70 ರೂಪಾಯಿ ಬದಲು 68 ರೂಪಾಯಿಗೆ ಸಿಗುತ್ತದೆ. 1 kg ಚೀಸ್ ಬೆಲೆ 30 ರೂಪಾಯಿ ಇಳಿಕೆಯಾಗಿದ್ದು ಮುಂದೆ 450 ರೂಪಾಯಿಗೆ ದೊರೆಯಲಿದೆ. ಸಂಸ್ಕೃತ ಚೀಸ್ ದರ 530 ರೂಪಾಯಿ ಇತ್ತು. ಮುಂದೆ 497ಕ್ಕೆ ಸಿಗಲಿದೆ.
ವೆನಿಲ್ಲಾ ಟಬ್ ಐಸ್ ಕ್ರೀಮ್ 200 ರೂಪಾಯಿ ಬದಲಿಗೆ 178ಕ್ಕೆ, 5000 ml ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ 645 ರೂಪಾಯಿ ಬದಲಿಗೆ 577ಕ್ಕೆ ಸಿಗಲಿದೆ. ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 3ರಂದು ಜಿಎಸ್ಟಿಯನ್ನ ಮಹತ್ವದ ಬದಲಾವಣೆ ಮಾಡಿ ಘೋಷಣೆ ಮಾಡಿತ್ತು. ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಾಡಿ ಶೇಕಡ 12 ಮತ್ತು ಶೇಕಡ 28ರ ಸ್ಲ್ಯಾಬ್ಗಳನ್ನು ರದ್ದು ಮಾಡಿತ್ತು. ಶೇಕಡ 5 ಮತ್ತು ಶೇಕಡ 18ರ ತೆರಿಗೆ ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಂಡಿತ್ತು. ಇದರಿಂದ ಅನೇಕ ವಸ್ತುಗಳ ಬೆಲೆ ಇಳಿಕೆಯಾಗುತ್ತಿದೆ. ದೀಪ್ತಿ ತೊಳಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕನ್. ಉತ್ತರ ಕರ್ನಾಟಕದಲ್ಲಿ ಸ್ವಂತ ಹೆಲಿಕಾಪ್ಟರ್ ಹೊಂದಿರುವ ಮೊದಲ ರಾಜಕಾರಣಿ ಅಂದರೆ ಅದು ಸತೀಶ್ ಜಾರಕಿಹೊಳಿ. ಈಗ ಹೊಸದೊಂದು ಹೆಲಿಕಾಪ್ಟರ್ ಖರೀದಿಸಿ 2028ರ ಚುನಾವಣೆಗೆ ರಾಜ್ಯಾದ್ಯಂತ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. ಹೊಸ ಹೆಲಿಕಾಪ್ಟರ್ ಖರೀದಿಸಿದ ಸಾಹುಕಾರ್. 2028ರ ಚುನಾವಣೆಗೆ ಸತೀಶ್ ಭರ್ಜರಿ ತಯಾರಿ. 2028ರ ಚುನಾವಣೆಗೆ ಸಚಿವ ಸತೀಶ್ ಜಾರಕಿಹೊಳಿ ಸಜ್ಜಾಗಿದ್ದು ಪೂರ್ವ ತಯಾರಿ ಜೋರಾಗಿಯೇ ನಡೆಸಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸಕ್ಕೆ ಸಂಚಾರ ಮಾಡಲು ಅನುಕೂಲವಾಗುವಂತೆ ಹೊಸ ಹೆಲಿಕಾಪ್ಟರ್ ಖರೀದಿಸಿದ್ದಾರೆ. ಬೆಂಗಳೂರು ಸಮೀಪದ ಜಕ್ಕೂರು ಏರೋಡ್ರೋಮ್ನಲ್ಲಿ ಹೊಸ ಚಾಪರ್ ಅನ್ನ ಸಾಹುಕಾರ್ ಪರಿಶೀಲಿಸಿದ್ರು. ತಮ್ಮ ಹಳೆಯ ಸಿಂಗಲ್ ಇಂಜಿನ್ ಹೆಲಿಕಾಪ್ಟರ್ ಮಾರಾಟ ಮಾಡಿ ಅತ್ಯಾಧುನಿಕ ಡಬಲ್ ಇಂಜಿನ್ ಹೊಂದಿರೋ ಹೆಲಿಕಾಪ್ಟರ್ ಖರೀದಿಸಿದ್ದಾರೆ. ಇದು ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಆಗಿದ್ದು ಅತ್ಯಾಧುನಿಕ ಸುರಕ್ಷತಾ ವ್ಯವಸ್ಥೆ ಹಾಗೂ ಸುಧಾರಿತ ವೈರ್ಲೆಸ್ ಸಂವಹನ ವ್ಯವಸ್ಥೆ ಹೊಂದಿದೆ. ಹೆಲಿಕಾಪ್ಟರ್ನಲ್ಲಿ 6 ಆಸನಗಳ ವ್ಯವಸ್ಥೆ ಇದ್ದು ಪ್ರಯಾಣಿಕರು ಮತ್ತು 2 ಪೈಲಟ್ ಪ್ರಯಾಣಿಸಬಹುದಾಗಿದೆ. ಜರ್ಮನಿಯ ಅಗಸ್ಟಾ ಕಂಪನಿಯಿಂದ ಖರೀದಿಸಲಾಗಿದ್ದು ಇದರ ಬೆಲೆ ಅಂದಾಜು 20 ಕೋಟಿ ಇದೆ. ಸತೀಶ್ ಜಾರಕಿಹೊಳಿ ಆಧುನಿಕ ಹೆಲಿಕಾಪ್ಟರ್ ಖರೀದಿಸಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. 4-5 ದಿನದಲ್ಲಿ ಹೆಲಿಕಾಪ್ಟರ್ ಸಂಪೂರ್ಣವಾಗಿ ಅಸೆಂಬಲ್ ಆಗಿ ಹಾರಾಟಕ್ಕೆ ಸಿದ್ಧವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ನಿಗಿ ಕೆಂಡವಾಗಿದ್ದಾರೆ. ರಷ್ಯಾದ ತೈಲ ಖರೀದಿಸಬೇಡಿ ಎನ್ನುತ್ತಿದ್ದ ದೊಡ್ಡಣ್ಣ ಇದೀಗ ಭಾರತೀಯ ಮೂಲಕ ನೌಕರರಿಗೆ ಯಾರೂ ಊಹಿಸದ ಹೊಡೆತವನ್ನು ಕೊಟ್ಟಿದ್ದಾರೆ. ಭಾರತೀಯ ಮೂಲದ ನೌಕರರಿಗೆ ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೊಡೆತ. ಏನದು ಈ ಸ್ಟೋರಿ ನೋಡಿ. ಮಂದ ಬುದ್ಧಿಯ ಮಾನವ, ಸ್ವಯಂ ಘೋಷಿತ ಶಾಂತಿ ದೂತ, ಅಮೆರಿಕವನ್ನ ಗ್ರೇಟ್ ಮಾಡ್ತೀನಿ ಅಂತ ಬರ್ಬಾದ್ ಮಾಡ್ತಿರೋ ಶತಮುಟ್ಟಾಳ, ಭಾರತವನ್ನ ಕಂಡ್ರೆ ನಖಶಿಖಾ ಅಂತ ಉರ್ಕೊಳ್ಳೋ ಬೇಜವಾಬ್ದಾರಿ ಜೀವಿ, ಪಾಕಿಗಳನ್ನ ತೊಡೆ ಮೇಲೆ ಕೂರಿಸಿಕೊಂಡು ಬಿರಿಯಾನಿ ತಿನ್ನಿಸೋ ಧೂರ್ತ ಅಂತ ಹೊಗಳಿಸಿಕೊಳ್ಳೋ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಆಧುನಿಕ ತುಗಲಕ್ ಅಂತ ತನ್ನನ್ನ ತಾನು ಪ್ರೂವ್ ಮಾಡಿಕೊಳ್ತಿದ್ದಾನೆ. ಅಮೆರಿಕದಲ್ಲಿ ಇರ್ಬೇಕಾ? ವರ್ಷಕ್ಕೆ 88 ಲಕ್ಷ ಕಟ್ಟಿ ಭಾರತೀಯರಿಗೆ ಮರ್ಮಾಘಾತ ಕೊಟ್ಟ ಟ್ರಂಪ್. ಅಮೆರಿಕದ ಅಸಮರ್ಥ ದೊರೆ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಅಮೆರಿಕವನ್ನ ಬರ್ಬಾದ್ ಮಾಡೋ ಐಡಿಯಾಗೆ ಕೈ ಹಾಕಿದ್ದಾರೆ. ಮೊದಲು ಟ್ರಂಪ್ ಹೂಡಿದ ಸುಂಕಾಸ್ತ್ರಕ್ಕೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಭಾರತ, ರಷ್ಯಾ, ಚೀನಾ ಜಂಟಿಯಾಗಿ ದೊಡ್ಡಣ್ಣನ ವಿರುದ್ಧ ತೊಡೆತಟ್ಟಿ ನಿಂತಿವೆ. ಇದೀಗ H-1B ವೀಸಾ ನಿಯಮವನ್ನೇ ರದ್ದು ಮಾಡಲು ಟ್ರಂಪ್ ಮುಂದಾಗಿದ್ದಾರೆ. ಭಾರತಕ್ಕೆ ಮತ್ತೊಂದು ಹೊಡೆತ ಕೊಟ್ರ ಟ್ರಂಪ್. ವಲಸಿಗರ ವಿರುದ್ಧ ಕೆಂಡ ಕಾರುತ್ತಿದ್ದ ಟ್ರಂಪ್ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ತಾನೆಂಥ ಮೊಂಡ ಅಂತ ಜಗತ್ತಿಗೆ ತಿಳಿಸಿದ್ದಾರೆ. H-1B ವೀಸಾ ಶುಲ್ಕ $1 ಲಕ್ಷ ಏರಿಸಲು ಮುಂದಾಗಿದ್ದಾರೆ. $1 ಲಕ್ಷ ಅಂದ್ರೆ 88 ಲಕ್ಷಕ್ಕೂ ಹೆಚ್ಚು. ಇದರಿಂದ ಅಮೆರಿಕಾದಲ್ಲಿರೋ ಭಾರತೀಯರಿಗೆ ಹೊಸ ಸಂಕಷ್ಟ ಎದುರಾಗಿದೆ. ಬಹುತೇಕ ಭಾರತೀಯರೇ ಬಳಸುವ H-1B ವೀಸಾ ನಿಯಮದಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ ಟ್ರಂಪ್. ಭಾರತ ಮೂಲದ ಕೋಟ್ಯಾಂತರ ಜನರಿಗೆ ಅಮೆರಿಕ ಎಂಬ ಕನಸಿನ ಲೋಕದಲ್ಲಿ ಕೆಲಸ ಮಾಡಲು ಸಹಾಯ ಮಾಡಿದ್ದು ಇದೇ H-1B ವೀಸಾ ನಿಯಮ. ಹೀಗೆ ಭಾರತೀಯರಿಗೆ ಸಹಾಯ ಮಾಡುತ್ತಿದ್ದ H-1B ವೀಸಾ ಭಾರತ ಮೂಲದವರಿಗೆ ಸುಲಭವಾಗಿ ಸಿಗದಂತೆ ಮಾಡಿದ್ದಾರೆ. ಕೆಲಸದ ವೀಸಾ ಮೇಲೆ ಭರ್ಜರಿ $1 ಲಕ್ಷ ಅಂದ್ರೆ ಸುಮಾರು 88 ಲಕ್ಷ ರೂಪಾಯಿಗೂ ಮೀರಿ ಶುಲ್ಕ ವಿಧಿಸೋ ಕುತಂತ್ರದ ಯೋಜನೆಗೆ ಸಹಿ ಹಾಕಿದ್ದಾರೆ. ಸಾವಿರಾರು ಭಾರತದ ಕಂಪನಿಗಳು ಇದೇ ವೀಸಾ ನಂಬಿ ಭಾರತ ಮೂಲದ ನೌಕರರನ್ನ ಅಮೆರಿಕಾಗೆ ಕಳುಹಿಸುತ್ತಿವೆ. ಟ್ರಂಪ್ ನಡೆಯಿಂದ ಕಂಪನಿಗಳು ಕಂಗಾಲಾಗಿವೆ.
ಉದ್ಯೋಗಿಗಳಿಗೆ ಮೆಟಾ ಮೈಕ್ರೋಸಾಫ್ಟ್ ಸೂಚನೆ. H-1B ವೀಸಾ ಅರ್ಜಿಗಳ ವಾರ್ಷಿಕ ಶುಲ್ಕವನ್ನ $1,00,000 ನಿಗದಿಪಡಿಸುವ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದ್ದಾರೆ. ಈ ಆದೇಶ ಜಾರಿಯಾಗಿದ್ದೇ ತಡ ಮೆಟಾ ಮತ್ತು ಮೈಕ್ರೋಸಾಫ್ಟ್ನಂತಹ ದೈತ್ಯ ಕಂಪನಿಗಳು ತಮ್ಮ H-1B ಉದ್ಯೋಗಿಗಳಿಗೆ 24 ಗಂಟೆಗಳಲ್ಲಿ ಅಮೆರಿಕಾಗೆ ಮರಳುವಂತೆ ಸೂಚನೆ ನೀಡಿವೆ. ಅಲ್ಲದೆ ದೇಶದಲ್ಲಿರುವ ಉದ್ಯೋಗಿಗಳು ಕನಿಷ್ಠ 2 ವಾರಗಳ ಕಾಲ ಅಮೆರಿಕ ತೊರೆಯದಂತೆ ಮನವಿ ಮಾಡಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸುಮಾರು 6 ದಶಕಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದ ಭಾರತೀಯ ವಾಯುಪಡೆಯ MiG-21 ಫೈಟರ್ ಜೆಟ್ ಇತಿಹಾಸದ ಪುಟ ಸೇರ್ತಾ ಇದೆ. IAFನ ವೈಭವದ ಇತಿಹಾಸದಲ್ಲಿ MiG-21 ಅಚ್ಚಳಿಯದ ಅಧ್ಯಾಯವಾಗಿ ಉಳಿಯಲಿದೆ. ಸೆಪ್ಟೆಂಬರ್ 26ರಂದು MiG-21ಗೆ IAF ವಿದಾಯ. ಭಾವನಾತ್ಮಕ ಪೋಸ್ಟ್ ಮಾಡಿದ ಏರ್ಫೋರ್ಸ್. ಭಾರತೀಯ ಏರ್ಫೋರ್ಸ್ನ ಬೆನ್ನೆಲುಬು ಎಂದೇ ಪ್ರಸಿದ್ಧವಾಗಿದ್ದ MiG-21 ಇತಿಹಾಸದ ಪುಟ ಸೇರುತ್ತಿದೆ. ಎದುರಾಳಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಫೈಟರ್ ಜೆಟ್ ಈಗಾಗಲೇ ತನ್ನ ಹಾರಾಟ ನಿಲ್ಲಿಸಿದೆ. ಸೆಪ್ಟೆಂಬರ್ 26ರಂದು MiG-21ಗೆ ಭಾರತೀಯ ವಾಯುಪಡೆ ವಿದಾಯ ಹೇಳಲಿದೆ. 1963ರಲ್ಲಿ ಸೇವೆಗೆ ಸೇರ್ಪಡೆಯಾದ MiG-21 ಸುಮಾರು 6 ದಶಕಗಳ ಕಾಲ ಸೇವೆ ಸಲ್ಲಿಸಿದೆ. ಪಾಕಿಸ್ತಾನದ ವಿರುದ್ಧ 1971ರ ಯುದ್ಧದಲ್ಲಿ ಗೇಮ್ ಚೇಂಜರ್ ಆಗಿದ್ದು ಇದೇ MiG-21. ಪಾಕ್ಗೆ ಮುಟ್ಟಿ ನೋಡಿಕೊಳ್ಳುವಂತೆ ಏಟು ಕೊಟ್ಟಿತ್ತು. ವೈರಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ MiG-21 ಅದೆಷ್ಟೋ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ. ಕಾರ್ಗಿಲ್ ಯುದ್ಧದಲ್ಲೂ ಅತ್ಯಂತ ಮಹತ್ವದ ಪಾತ್ರ ವಹಿಸಿತ್ತು. ದೇಶದ ಹೆಮ್ಮೆಯನ್ನು ಆಕಾಶದೆತ್ತರಕ್ಕೆ ಹೊತ್ತೊಯ್ದ ಸಮರ ಕುದುರೆ ಎಂದು ವಾಯುಪಡೆ ಎಕ್ಸ್ ಖಾತೆಯ ತನ್ನ ಪೋಸ್ಟ್ನಲ್ಲಿ ಬಣ್ಣಿಸಿದೆ. IAFನ ವೈಭವದ ಇತಿಹಾಸದಲ್ಲಿ MiG-21 ಅಚ್ಚಳಿಯದ ಅಧ್ಯಾಯವಾಗಿ ಉಳಿಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಿಕಾರಿ ದೇಶ ಪಾಕಿಸ್ತಾನ ಉಗ್ರರನ್ನ ತನ್ನೊಳಗೆ ಇರಿಸಿಕೊಂಡು ಭಾರತದ ವಿರುದ್ಧ ಸಂಚು ಮಾಡುತ್ತಲೇ ಇರುತ್ತೆ. ಎಂಥ ಕಿತ್ತೋದು ಪಾಕ್ ಉಗ್ರ ಕ್ರಿಮಿಗಳಿಗೆ ಕೆಲ ದಿನಗಳಿಂದ ಭಯದ ಬಿಸಿ ಮುಟ್ಟಿದ್ದು ಪ್ರಾಣ ಉಳಿಸಿಕೊಳ್ಳುವ ಆತಂಕ ಶುರುವಾಗಿದೆ. ಪಾಕಿಸ್ತಾನದ ಸೈತಾನಗಳಿಗೆ ನಡುಕ ಶುರುವಾಗಿದೆ. ಆಪರೇಷನ್ ಸಿಂಧೂರ ಬಳಿಕ ಭಿಕಾರಿ ದೇಶದ ಭಯೋತ್ಪಾದಕರು ಪತರಗುಟ್ಟಿ ಹೋಗಿತ್ತು. ರಾಕ್ಷಸರನ್ನ ಹುಡುಕಿ ಭಾರತೀಯ ಸೇನೆ ಹೊಸಕಿ ಹಾಕಿತ್ತು. ಪಾಕ್ ಉಗ್ರರಿಗೆ ಆಪರೇಷನ್ ಸಿಂಧೂರ ಭಯ. ಉಗ್ರ ಸಂಘಟನೆಗಳ ಕ್ಯಾಂಪ್ಗಳು ಎತ್ತಂಗಡಿ. ಆಪರೇಷನ್ ಸಿಂಧೂರ ದಾಳಿ ಬಳಿಕ ಪಾಕಿಸ್ತಾನದ ಉಗ್ರರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಅದಕ್ಕೆ ಸಾಕ್ಷ್ಯವೆಂಬಂತೆ ಪಾಕ್ ಭಯೋತ್ಪಾದಕರು ತಮ್ಮ ಕ್ಯಾಂಪ್ಗಳನ್ನ ಬದಲಾಯಿಸುತ್ತಿದ್ದಾರಂತೆ. ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ಲಾ ಮುಜಾಹಿದ್ದೀನ್ ಉಗ್ರ ಸಂಘಟನೆಗಳು ತಮ್ಮ ಕಾರ್ಯಾಚರಣೆ ನೆಲೆಗಳನ್ನ ಸ್ಥಳಾಂತರಿಸಿವೆ. ಭಾರತಕ್ಕೆ ಹೆದರಿದ ಉಗ್ರರು. ಆಪರೇಷನ್ ಸಿಂಧೂರ ವೇಳೆ 100ಕ್ಕೂ ಹೆಚ್ಚು ಪಾಕಿಸ್ತಾನಿ ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿತ್ತು. ಇದೀಗ ಭಾರತಕ್ಕೆ ಹೆದರಿದ ಪಾಕ್ ಭಯೋತ್ಪಾದಕರು ಇಲ್ಲಿಂದ ಕಾಲ್ಕಿತ್ತಿದ್ದಾರೆ. ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಗಳ ಕಾರ್ಯಾಚರಣೆ ನೆಲೆಗಳು ಖೈಬರ್ ಪಂಕ್ತುತ್ವ ಪ್ರಾಂತ್ಯಕ್ಕೆ ಸ್ಥಳಾಂತರಗೊಂಡಿದ್ದು ಅಫ್ಘಾನ್ ಗಡಿ ಬಳಿ ತೆರಳಿ ಅಲ್ಲಿಂದಲೇ ಕುತಂತ್ರ ಹೆಣೆಯುತ್ತಿದ್ದಾರಂತೆ. ಭಾರತಕ್ಕೆ ಹೆದರಿ ಕ್ಯಾಂಪ್ಗಳನ್ನೇ ಎತ್ತಂಗಡಿ ಮಾಡಿದ ಉಗ್ರ ಸಂಘಟನೆಗಳು ಮತ್ತೆ ಬಾಲ ಬಿಚ್ಚಿದ್ರೆ ಆಪರೇಷನ್ ಸಿಂಧೂರ ಮತ್ತೆ ಅಖಾಡಕ್ಕೆ ಇಳಿಯೋದಂತೂ ಫೇಕ್ಸ್. ಉಗ್ರರಿಗೆ ನರಕ ತೋರಿಸುವುದು ಖಂಡಿತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದ ಹಲವೆಡೆ ಮಳೆರಾಯನ ಅವಾಂತರ ಮುಂದುವರೆದಿದೆ. ಕಲಬುರಗಿ ವರುಣನ ಅವಾಂತರಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ. ಹಾಗಾದ್ರೆ ಮಳೆ ರಗಳೆ ಎಲ್ಲೆಲ್ಲಿ ಹೇಗಿದೆ ಅನ್ನೋದರ ಒಂದು ಡಿಟೇಲ್ ಬರೋದು ಇಲ್ಲಿದೆ ನೋಡಿ. ಮಳೆ ನಿಂತರೂ ಅವಾಂತರಗಳ ಸರಮಾಲೆ ಹೆಚ್ಚಾಗುತ್ತಲೇ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ವರುಣನ ರಗಳೆಗೆ ಜನಜೀವನ ತತ್ತರಿಸಿ ಹೋಗಿದೆ. ನದಿ ಹಳ್ಳಗಳು ಉಕ್ಕಿ ಹರಿಯುತ್ತಿದ್ದು ಜನ ಪರದಾಡುವಂತಾಗಿದೆ.
ಕಲಬುರಗಿಯಲ್ಲಿ ವರುಣನ ರಗಳೆ, ಭೀಮಾ ನದಿಯಲ್ಲಿ ಯುವಕ ನೀರು ಪಾಲು. ಭೀಮಾ ನದಿಯಲ್ಲಿ ಯುವಕ ನೀರು ಪಾಲಾಗಿದ್ದಾನೆ. ಮಣ್ಣೂರು ಗ್ರಾಮದ ಭಾಗೇಶ್ ಎಂಬಾತ ನವರಾತ್ರಿ ಹಬ್ಬದ ಹಿನ್ನೆಲೆ ಹಾಸಿಗೆ ತೊಳೆಯಲು ನದಿಗೆ ತೆರಳಿದ್ದ. ಬಟ್ಟೆ ತೊಳೆಯುವಾಗ ಕಾಲು ಜಾರಿ ನದಿಗೆ ಬಿದ್ದಿದ್ದಾನೆ. ಯುವಕನಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಮನೆ ದೇವಸ್ಥಾನಗಳಿಗೆ ಜಲದಿಗ್ಬಂಧನ. ಆಳಂದ ತಾಲೂಕಿನ ಬೂಸನೂರು ಗ್ರಾಮದಲ್ಲಿ ಹಳ್ಳ ಭೋರ್ಗರೆಯುತ್ತಿದ್ದು ಮನೆ ದೇವಸ್ಥಾನಗಳಿಗೆ ಜಲದಿಗ್ಬಂಧನ ವಿಧಿಸಿದೆ. ಸಕ್ಕರೆ ಕಾರ್ಖಾನೆಗೂ ನೀರು ನುಗ್ಗಿದ್ದು ಬೂಸನೂರು ಗ್ರಾಮಸ್ಥರು ಪರದಾಡಿದ್ದಾರೆ. ಸೇತುವೆ ಮುಳುಗಡೆ, ವಾಹನ ಸಂಚಾರ ಬಂದ್. ಚಿಂಚೋಳಿಯ ಮುಲ್ಲಾಮಾರಿ ಜಲಾಶಯದಿಂದ ನದಿಗೆ 20,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ನದಿಗೆ ನೀರು ಬಿಟ್ಟ ಪರಿಣಾಮ ಚಿಮ್ಮನಚೋಡ್ ತಾಜಿಲಾಪುರ ಸೇತುವೆ ಮುಳುಗಡೆಯಾಗಿದೆ. ವಾಹನ ಸಂಚಾರ ಬಂದ್ ಆಗಿದ್ದು ಸವಾರರು ಪರದಾಡಿದ್ದಾರೆ. ಮಳೆಗೆ ಧರೆಗುರುಳಿದ ಬೃಹತ್ ಬರ. ಕೋಲಾರ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ. ಶ್ರೀನಿವಾಸಪುರ ಪಟ್ಟಣದ ನಂಬಿಹಳ್ಳಿ ಸರ್ಕಲ್ನಲ್ಲಿ ಅವಾಂತರ ಸೃಷ್ಟಿಸಿದೆ. ಬೃಹತ್ ಮರ ಧರೆಗುರುಳಿ ಆಟೋ ಜಖಂಗೊಂಡಿದೆ. ಜೊತೆಗೆ 4 ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಮಳೆಗಾಗಿ ಕತ್ತೆಗಳಿಗೆ ಮದುವೆ. ಚಿತ್ರದುರ್ಗ ಜಿಲ್ಲೆಯ ಜನರು ಮಳೆ ಇಲ್ಲದೆ ಕಂಗಾಲಾಗಿದ್ದಾರೆ. ಮಳೆಗಾಗಿ ಚಳ್ಳಕೆರೆ ತಾಲೂಕಿನ ಅಬ್ಬಿನಹಳ್ಳಿ ಗ್ರಾಮದ ರೈತರು, ಗ್ರಾಮಸ್ಥರು ಕತ್ತೆಗಳಿಗೆ ಮದುವೆ ಮಾಡಿಸಿ ಪ್ರಾರ್ಥಿಸಿದ್ದಾರೆ. ಸದ್ಯ ರಾಜ್ಯದ ಹಲವೆಡೆ ಮಳೆರಾಯನ ಅಬ್ಬರ ಮುಂದುವರೆದಿದ್ದು ಜಮೀನುಗಳಿಗೆ ನೀರು ನುಗ್ಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಾಡ ಹಬ್ಬ ದಸರಾ ಉದ್ಘಾಟನೆಗೆ ಕೇವಲ 2 ದಿನ ಬಾಕಿ ಇದೆ. ಜಂಬೂ ಸವಾರಿಗೆ ಗಜಪಡೆಗೆ ತಾಲೀಮು ಮುಂದುವರೆದಿದೆ. ಇಡೀ ಮೈಸೂರು ದಸರಾ ಆರಂಭಕ್ಕೆ ಕಾತುರವಾಗಿದೆ. ನಾಡಹಬ್ಬ ದಸರಾಗೆ ಭರ್ಜರಿ ಸಿದ್ಧತೆ. ಅಹಿತಕರ ಘಟನೆ ನಡೆಯದಂತೆ ಖಾಕಿ ಭದ್ರತೆ. ನಾಡಹಬ್ಬಕ್ಕೆ ಸಾಂಸ್ಕೃತಿಕ ನಗರಿಯಲ್ಲಿ ಸಕಲ ಸಿದ್ಧತೆಗಳು ಈಗಾಗಲೇ ಶುರುವಾಗಿದೆ. ದಸರಾವನ್ನ ವೈಭವದಿಂದ ಆಚರಿಸಲು ಮೈಸೂರು ಜಿಲ್ಲಾಡಳಿತ ತಯಾರಿ ನಡೆಸಿದೆ. ವಿಶ್ವವಿಖ್ಯಾತ ದಸರಾ ಉದ್ಘಾಟನೆಗೆ ಕೇವಲ 2 ದಿನ ಮಾತ್ರ ಬಾಕಿ ಇದ್ದು ಜಿಲ್ಲಾಡಳಿತದಿಂದ ಸಕಲ ಕಾರ್ಯವೂ ಭರದಿಂದ ಸಾಗಿದೆ. ಲಕ್ಷಾಂತರ ಪ್ರವಾಸಿಗರು ಮೈಸೂರಿಗೆ ಲಗ್ಗೆ ಇಡುವುದರಿಂದ ಭಾರೀ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಜಂಬೂ ಸವಾರಿಯಲ್ಲಿ ಅಂದಾಜು 15 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು ಅರಮನೆಯಲ್ಲಿ 48,000, ಬನ್ನಿ ಮಂಟಪದಲ್ಲಿ 32,000 ಆಸನ ವ್ಯವಸ್ಥೆ ಮಾಡಲಾಗಿದೆ. ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದ್ದು ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣು ಇಡಲಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆಯಿಂದ 6,384 ಸ್ಟಾಫ್ ಕಂಪ್ಲೀಟ್ ಇರ್ತಾರೆ. ಅದರಲ್ಲಿ 5 ಜನ SPಸು ಮತ್ತು 30 ಜನ DYSPಸು, 40 ಜನ ಇನ್ಸ್ಪೆಕ್ಟರ್ಸು, KSRP ತುಕಡಿಗಳು 35, ಅದ್ರ ಜೊತೆಗೆ CR ಸ್ಟಾಫ್, CR ಪ್ಲಟೂರು ಸಹ 15. ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಆಹಾರ ಮೇಳ. ಈ ಬಾರಿ ಆಹಾರ ಮೇಳ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿದ್ದು ಒಟ್ಟು 15 ದಿನಗಳವರೆಗೆ ನಡೆಯಲಿದೆ. 120ಕ್ಕೂ ಹೆಚ್ಚು ಮಳಿಗೆಗಳನ್ನ ನೀಡಲಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಡೀ ಮಹಾರಾಜ ಕಾಲೇಜು ಮೈದಾನ ಮಳಿಗೆಗಳಾಗಿ ಈಗಾಗಲೇ ಪರಿವರ್ತನೆ ಆಗಿರುವಂಥದ್ದು. ಈ ಬಾರಿ 120ಕ್ಕೂ ಹೆಚ್ಚು ಮಳಿಗೆಗಳನ್ನು ಆಹಾರ ಮೇಳದಲ್ಲಿ ತೆರೆಯಲಾಗಿದೆ. ಬಹಳ ಪ್ರಮುಖವಾಗಿ ಅಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಯ ವಿಶೇಷವಾದಂತಹ ಖಾದ್ಯಗಳನ್ನು ಇಲ್ಲಿ ತಯಾರು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಕ್ಷಣಗಣನೆ ಶುರುವಾಗಿದ್ದು ನಾಡಹಬ್ಬಕ್ಕೆ ಗಜಪಡೆಯ ತಾಲೀಮು ಕೂಡ ಜೋರಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕಲಬುರಗಿ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ದಾನೆ. ಆಳಂದ ತಾಲೂಕಿನ ಬೋಸನೂರು ಗ್ರಾಮದಲ್ಲಿ ಹಳ್ಳ ಕೊಳ್ಳಗಳು ಬೋರ್ಗೆರೆತಾ ಇದ್ದು ಮನೆ ದೇವಸ್ಥಾನಗಳಿಗೆ ಜಲ ದಿಗ್ಬಂಧನ ಎದುರಾಗಿದೆ.
ನಾಡಹಬ್ಬ ದಸರಾಗೆ ಸಿದ್ಧತೆಗಳು ಭರದಿಂದ ಸಾಗಿದ್ದು ಈ ಬಾರಿ ಆಹಾರ ಮೇಳ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೀತಾ ಇದೆ. 120ಕ್ಕೂ ಹೆಚ್ಚು ಮಳಿಗೆಗಳಿಗೆ ಒತ್ತು ನೀಡಲಾಗಿದೆ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.